ಇವಾಗ ಸರ್ ಒಂದು ಹೇಳಿದ್ರಿ ನೀವು ಪಿ ಜಿಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಮೇಂಟೈನ್ ಮಾಡಬೇಕು ಅಂತ. ಬಟ್ ಆದರೆ ಏನು ಮಾಡ್ತಾರೆ, ಈಗ ಯಾವುದೋ ಒಂದು ಮನೆನ ತೊಗೊಬಿಡೋದು, ಅದರಲ್ಲೇ ಪಾರ್ಟಿಷನ್ ಮಾಡಿಬಿಟ್ಟು ಪಿ ಜಿ ಅಂತ ಕೊಟ್ಬಿಡೋದು. ಸೇಫ್ಟಿ ಇರಲ್ಲ, ಸೆಕ್ಯೂರಿಟಿ ಇರಲ್ಲ, ಬೇರೆ ಏನೂ ಇರಲ್ಲ. ಅಂಥದ್ದೆಲ್ಲ ಬೆಂಗಳೂರಲ್ಲಿ ನಡೀತಿದೆಯಾ? ಅದಕ್ಕೆ ಏನು ಕ್ರಮ ಕೈಗೊಳ್ತಿದೆ ಗೌರ್ಮೆಂಟು? ನೀವೇನು ಮಾಡ್ತಿದ್ದೀರಾ? ಅದಕ್ಕೆ ಕೆಲವು ನಿಬಂಧನೆಗಳನ್ನ ಮಾಡಿದೆ. ಅದರಲ್ಲಿ ಶೇಕಡ ಒಬ್ಬ ಪರ್ಸನ್ನು ವಾಸ ಮಾಡಲಿಕ್ಕೆ ಇಷ್ಟು ಸ್ಕ್ವೇರ್ ಫೀಟ್ ಮಿನಿಮಮ್ ಇರಬೇಕು ಅನ್ನುವಂತಹದ್ದು ಕೂಡ ಅವ್ರಿಗೆ ಮಾರ್ಗಸೂಚಿಯಲ್ಲಿದೆ. ಸೊ ಮೊದಲು ಇದೇ ಉದ್ದೇಶಕ್ಕೆ ಇತ್ತೀಚಿನ ದಿನಗಳಲ್ಲಿ GBA ದಾಳಿ ನಡೆಸ್ತಕ್ಕಂಥದ್ದು, ಹಾಗೆ ಆ ಒಂದು ಭಾಗದಲ್ಲಿ ಏನು ವ್ಯವಸ್ಥೆ ಏನಾದರೂ ಅವ್ಯವಸ್ಥೆ ಇದ್ದರೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಮಾಡಿದೆ. ಆಮೇಲೆ ಇಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಗೆ ಇಕ್ಕಟ್ಟಾದ ಪ್ರದೇಶ ಇತ್ತು, ಊಟ ಉಪಚಾರ ಚೆನ್ನಾಗಿಲ್ಲ ಅಂದರೆ ಈ ತಿಂಗಳು ಇರ್ತೀರಿ, ಮುಂದಿನ ತಿಂಗಳು ಖಾಲಿ ಮಾಡ್ಕೊಂಡು ಚೆನ್ನಾಗಿರೋ ಹತ್ರ ಹೋಗ್ತೀರಾ. ಈಗ ಸರ್ಕಾರ ಹೇಳಿದ್ರು, ಇಲಾಖೆಗಳು ಹೇಳಿದ್ರು ಕೂಡ ಇರ್ತಕ್ಕಂಥ ವಾಸಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಇದು ಪೇಯಿಂಗ್ ಗೆಸ್ಟ್ ಅಂದ್ರೆ ಪೇ ಮಾಡಿಬಿಟ್ಟು ಗೆಸ್ಟ್ ಆಗಿ ಅವರು ಅಲ್ಲಿ ಉಳ್ಕೊಳ್ತಕ್ಕಂಥ ಪದ್ಧತಿ ಇರೋದ್ರಿಂದ ಇದು ಸರ್ಕಾರ ಸಬ್ಸಿಡಿ ಏನು ಕೊಡ್ತಾ ಇಲ್ಲ. ಸೊ ನೀವು ನಡೆಸಿ ಅಂತ ಈಗ ಈ ಪರಿಸ್ಥಿತಿನಲ್ಲಿ ಹೆಂಗಪ್ಪ ಅಂದರೆ, ವಾಸಿಗಳಿಗೆ ನಾವು ಸಮರ್ಪಕವಾಗಿ ನ್ಯಾಯ ಕೊಡ್ತಕ್ಕಂಥದ್ದು ಇರಬೇಕಾಗುತ್ತೆ. ಅದು ನಾವು ನ್ಯಾಯ ಕೊಟ್ಟಿಲ್ಲ ಅಂತಂದರೆ ನೀನು ಲಾಸು ಆಗಬೇಕಾಗುತ್ತೆ, ನಿನಗೆ ನಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ನೀನು ಇರೋರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ 4 ಜನ ಒಂದಾಗಿಬಿಟ್ಟು ಒಂದು ಮನೆನೋ ರೂಮೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಲಾಸ್ ಆಗಿದ್ದೆ ಯಾರಿಗೆ? ಓನರ್ಗೆ. ಹಾಗಾಗಿ ಏನೇ ಸವಲತ್ತುಗಳು, ಏನೇ ವ್ಯವಸ್ಥೆಗಳು, ಏನೇ ಮಾರ್ಗಸೂಚಿಗಳಿದ್ದರೆ ತನ್ನನ್ನು ತಾನು ಅರಿತು ಅಲ್ಲಿ ಉತ್ತಮವಾದ ಸರ್ವಿಸ್ ಕೊಟ್ಟರೆ ಮಾತ್ರ PG ನಡೆಸ್ತಕ್ಕಂಥವ್ರಿಗೆ ಲಾಭ ಆಗಲಿಕ್ಕೆ ಸಾಧ್ಯ, ಅಥವಾ ಅದನ್ನು ಜೀವನಕ್ಕೂ ಉಪಯೋಗ ಅಂದರೆ ಜೀವನೋಪಯೋಗವಾಗಿ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಓಕೆ, ನೀವು PG ನಡೆಸ್ತಾ ಇದ್ದೀರಾ, PG ನಲ್ಲಿ ಏನೇನು ಫೆಸಿಲಿಟೀಸ್ ಕೊಡ್ತಿದ್ದೀರಾ? ಇವಾಗ ಒಂದು PG ಅಂತಂದರೆ ಏನೇನು ಕೊಡ್ತೀರಾ ಸರ್? ಈಗ ಒಂದು PG ಅಂದರೆ ಒಂದು ಕೊಠಡಿಯಲ್ಲಿ 2, 3 ಜನ, 4 ಜನ ಈ ರೀತಿ ಶೇರಿಂಗ್ ನೇಚರ್ ಅಲ್ಲಿ ಇರ್ತಕ್ಕಂಥದ್ದು. ಇವಾಗ ಒಂದು ರೂಮಲ್ಲಿ ಒಬ್ರಿಗೂ ಕೂಡ ಇರಬಹುದು. ಒಬ್ರು ಅವ್ರೀಗ ಅವರ ಆರ್ಥಿಕ ಸಮರ್ಥನೆ ಯಾವ ರೀತಿ ಇರುತ್ತೆ, ಫೈನಾನ್ಷಿಯಲಿ ಈಗ 2 ಜಾಗನೂ ಒಬ್ಬರೇ ಕೊಟ್ಟು ತಗೊಂಡು ಮಾಡ್ತಕ್ಕಂಥದ್ದು ಇದೆ. ಸೊ 3 ಜನ ಶೇರಿಂಗ್ ಮಾಡ್ಕೊಂಡಿದ್ರೆ 3 ಜನಕ್ಕೆ ಇಂಡಿವಿಜುವಲ್ ಲಾಕರ್ಸ್ ಕೊಡ್ತಾರೆ. ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಹಾಸಿಗೆ ವ್ಯವಸ್ಥೆ ಕೊಡ್ತಕ್ಕಂಥದ್ದು, ಲಾಕರ್ ಕೊಡ್ತಕ್ಕಂಥದ್ದು, ಮತ್ತೆ ಬಿಸಿ ನೀರು ವ್ಯವಸ್ಥೆ ಪ್ರತಿದಿನ ಸಮರ್ಪಕವಾಗಿ ಕೊಡ್ತಕ್ಕಂಥದ್ದು, 3 ಟೈಮ್ ಊಟ ಕೊಡ್ತಕ್ಕಂಥದ್ದು, ಮತ್ತೆ ಬೆಳಿಗ್ಗೆ ಸಂಜೆ ಅವರಿಗೆ ಒಂದು ಟೀ, ಸ್ನ್ಯಾಕ್ಸ್ ಈ ರೀತಿ ಅವರಿಗೆ ಕೊಡ್ತಕ್ಕಂಥದ್ದು. ಇವತ್ತು ವೈಫೈ ಇಲ್ದಲೆ ಯಾವ PGಗಳು ಇಲ್ಲ, ಅದು ಕಡ್ಡಾಯವಾಗಿ ವೈಫೈ ಕೊಡ್ತಕ್ಕಂಥದ್ದು. ಆಮೇಲೆ ಅದಾದ ನಂತರ ಅವ್ರಿಗೆ ಉಳ್ಕೊಳ್ಲಿಕ್ಕೆ ಪ್ರತಿದಿನ ಕ್ಲೀನಿಂಗ್ ಮಾಡ್ತಕ್ಕಂಥದ್ದು, ಅದು ಹೈಜೆನಿಕ್ ಮೇಂಟೆನೆನ್ಸ್, ಅದು ಕಂಪಲ್ಸರಿ ಮಾಡಿದರೆ ಮಾತ್ರ ಸಮರ್ಪಕವಾಗಿ PG ಶುಚಿತ್ವವಾಗಿ ಹೈಜೆನಿಕ್ ಆಗಿದೆ ಅಂದರೆ ಬರ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ, ಇರ್ತಕ್ಕಂಥವ್ರಿಂದನೂ ಒಳ್ಳೆ ಒಪಿನಿಯನ್ ಬರುತ್ತೆ. ಹಾಗಾಗಿ ನಾವು PG ನಡೆಸ್ತಕ್ಕಂಥದ್ದು ಉತ್ತಮ ಶೈಲಿಯಲ್ಲಿದ್ದರೆ ಮಾತ್ರ ಅದಕ್ಕೆ ಒಂದು ನಿಜವಾದ ಗೌರವ ಸಿಗುತ್ತೆ ಅನ್ನುವಂಥದ್ದು. ಸರ್, ಈಗ PGಗಳಲ್ಲಿ ಇರೋರ್ದೆಲ್ಲ ಒಂದು ಕಂಪ್ಲೇಂಟ್ ಇದೆ ಸರ್, PGಯಲ್ಲಿ ಊಟ ಸರಿ ಇರಲ್ಲ, ಊಟ ಚೆನ್ನಾಗಿರಲ್ಲ ಅಂತ. ನೀವೇನು ಹೇಳ್ತೀರಾ? ಹೆಂಗಿರುತ್ತೆ ಊಟದ್ದು? ಯಾಕಂದರೆ ಎಷ್ಟೋ ಜನ ವಿತೌಟ್ ಫುಡ್ಡೇ ತೊಗೊಬಿಡ್ತಾರೆ, ಇಲ್ಲಾಂದರೆ ವಿತ್ ಫುಡ್ ತೊಗೊಂಡಿದ್ರು ಕೂಡ ಈ ಕೆಲಸ ಮಾಡೋರು ಯಾಕಪ್ಪ ತಿಂಡಿ ಮಾಡಿಲ್ಲ, ಯಾಕೆ ಊಟ ಮಾಡಿಲ್ಲ ಅಂದರೆ PGಲಿ ಊಟ ಚೆನ್ನಾಗಿರಲಿಲ್ಲ ಅದಕ್ಕೆ ಮಾಡಲಿಲ್ಲ, ಈ ಥರ ತುಂಬ ಕೇಳಿದ್ದೀವಿ ನಾವು. ಏನು ಅನ್ಸುತ್ತೆ ನಿಮಗೆ? ಈಗ ಇದಕ್ಕೆ ಸಂಬಂಧಪಟ್ಟರಂಗೆ ಸೋಷಿಯಲ್ ಮೀಡಿಯಾದಾಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಕ್ಲಿಪ್ ಮಾಡಿ ಬಿಡೋಕೆ PG ಊಟ ಹೆಂಗಿರೋದು. ಅದು ನಿಜವಾಗಿಯೂ ಸಹ ಕೆಲವು ಕಡೆ ಇದು ಕಂಪ್ಲೇಂಟ್ ಕಂಡು ಬಂದಿದೆ, ಅದನ್ನು ನಾವು ತೆಗೆದಾಕುವಂಥದ್ದಿಲ್ಲ. ಆದರೆ ಈಗ ಕೆಲವು ಭಾಗದ ಮೈಸೂರು ಭಾಗದಿಂದ ಬೆಂಗಳೂರಿಗೆ ಬರ್ತಾರೆ, ಉತ್ತರ ಕರ್ನಾಟಕದಿಂದ ಬರ್ತಾರೆ, ಸೊ ಈ ಕಡೆ ಆಂಧ್ರ ಪ್ರದೇಶದಿಂದ ಬರ್ತಾರೆ, ಈ ಕಡೆ ತಮಿಳುನಾಡಿಂದ ಬರ್ತಾರೆ, ಆ ಕಡೆ ಮಹಾರಾಷ್ಟ್ರದಿಂದ ಬರ್ತಾರೆ. ಆದರೆ ಒಂದೊಂದು ಭಾಗದ ಟೇಸ್ಟ್ ಒಂದೊಂದು ರೀತಿ ಇರುತ್ತೆ. ಎಲ್ಲರೂ ಮೈಸೂರು ಭಾಗದಿಂದ ಬಂದಿರತಕ್ಕಂಥವ್ರಿಗೆ ಖಾರದ ಪದಾರ್ಥಗಳು ಇಷ್ಟ ಆಗಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಬೀದರ್ ಗುಲ್ಬರ್ಗದಿಂದ ಬಂದಂಥವ್ರಿಗೆ ಅಧಿಕವಾದ ಖಾರದ ವ್ಯವಸ್ಥೆ ಬೇಕಾಗುತ್ತೆ. ಆ ಇಬ್ಬರಿಗೂ ಸಮರ್ಪಕವಾಗಿ ಒಂದು ಮಿಡಲಲ್ಲಿ ಮಾಡಿದಾಗ ಇವರಿಗೆ ಖಾರ ಜಾಸ್ತಿ ಆಯಿತು, ಅವ್ರಿಗೆ ಖಾರ ಕಮ್ಮಿ ಆಯಿತು. ಈ ಕಡೆ ಭಾಗದವರು ಖಾರ ಉಂಡಾಗ ಊಟ ಸರಿ ಇಲ್ಲ, ಆ ಕಡೆ ಭಾಗದವರು ಸಪ್ಪೆ ಉಂಡಾಗ ಈ PGನಲ್ಲಿ ಉಪ್ಪು ಖಾರ ಹಾಕಲ್ಲ. ಯಾವ ರೀತಿ ನಿಭಾಯಿಸೋದು? ಯಾಕಂದರೆ ಇಲ್ಲಿ ಕ್ರೋಢೀಕರಣ ಹೇಗಿರುತ್ತೆ, ಎಲ್ಲ ಭಾಗದ ಜನರನ್ನು ಸಮೂಹವನ್ನು ನಾವು PGಯಲ್ಲಿ ಇಟ್ಕೊಂಡು 50 ಜನ ಇದ್ದರೆ 10 ಜನ ಒಂದೊಂದು ಭಾಗದಿಂದ ಬಂದರೆ 40 ಜನಕ್ಕೂ ನಾವು ಒಪ್ಪಿಸ್ತಕ್ಕಂಥದ್ದಾಗಲ್ಲ. ಆದರೆ ಊಟ ಮಾಡಿರ್ತಕ್ಕಂಥದ್ದು ಏನಿದೆ ಸಮರ್ಪಕವಾಗಿ ಅವ್ರಿಗೆ ಹೊಟ್ಟೆ ತುಂಬುವ ರೀತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಉತ್ತಮವಾಗಿ ಕೊಡಬೇಕು ಅನ್ನುವಂತಹ ಮಾರ್ಗದರ್ಶನ ನಾವು ಈ ಮುಖ್ಯನ
ಕೊಡ್ತಾ ಇದೀವಿ ಎಲ್ಲ ಮಾಲೀಕರು. ಸರ್ ಇವಾಗ ಬೇರೆ ಬೇರೆ ಕಂಟ್ರಿಯಲ್ಲಿ ಎಲ್ಲ ಹೆಂಗಿದೆ ಅಂದರೆ ಈಗ ಹುಡುಗ ಹುಡುಗಿರಿಗೆಲ್ಲರಿಗೂ ಒಟ್ಟಿಗೆ ಪಿ ಜಿ ಇರುತ್ತೆ, ಹಾಸ್ಟೆಲ್ ಥರ ಇರುತ್ತೆ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಲ್ಲಿ ಇವಾಗ ಎಲ್ಲ ಏನೋ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋ ಹೆಸರಲ್ಲಿ ಈ ಥರದ್ದು ಏನಾದರೂ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಿದೆಯಾ ಅಂತ? ಈಗ ಆಗಿದೆ ಈ ಪೂರ್ವ ಭಾಗದಲ್ಲಿ ಎಷ್ಟೋ ಕೋಲಿವಿಂಗ್ ಪಿ ಜಿಗಳಿದೆ. ನಾವು ಕೂಡ ಹೌದೌದು ಭಾಳ ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ನಾವು ಪಿ ಜಿ ಅಂತ ಕನ್ಸಿಡರ್ ಮಾಡಬೇಡಿ ಅನ್ನುವಂಥ ಒತ್ತಾಯ ಕೂಡ ಮಾಡ್ತಿದ್ವಿ. ಯಾಕಂದ್ರೆ ನಾವು ಪಿ ಜಿ ಅಕಾಮಿಡೇಷನ್ ಫಾರ್ ಗರ್ಲ್ಸ್, ಪಿ ಜಿ ಅಕಾಮಿಡೇಷನ್ ಫಾರ್ ಬಾಯ್ಸ್, ಇದನ್ನ ಪರ್ಟಿಕ್ಯುಲರ್ ಆಗಿ ಈ ಹಿಂದೆ ಕೂಡ ಅಕ್ಕಪಕ್ಕ ಹುಡುಗರು ಹಾಸ್ಟೆಲ್ ಇದ್ರು ಕೂಡ ಎಷ್ಟೋ ಸರಿ ಪೊಲೀಸ್ ಇಲಾಖೆಯವರು ಕೂಡ ನೋಟಿಸ್ ಕೊಟ್ಟಿದ್ರು ಈ ಹಿಂದೆ 10 years 15 years ಬ್ಯಾಕು. ಆದರೆ ಈಗ ಹುಡುಗಿಯರು ಯಾಕಂದರೆ ಈಗ ಸ್ವತಂತ್ರವಾಗಿ ಅವರ ಮೆಜಾರಿಟಿ ಬಂದ ಮೇಲೆ ಇರ್ತಕ್ಕಂಥದ್ದು ಅವ್ರು ಸ್ವತಂತ್ರ ಆಗಿರ್ಬೋದು. ಆದರೆ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮದು ಒಂದು ಸುಸಂಸ್ಕೃತ ಸಂಸ್ಕಾರ ಇರ್ತಕ್ಕಂಥ ನಾಡು. ಸೊ ಇಲ್ಲಿ ನಾವು ಎಲ್ಲ ಒಂದು ಒಳ್ಳೆಯ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು ನಾವು ಏನನ್ನು ಬಯಸ್ತೀವಿ ಅಂದರೆ ನಮ್ಮ ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಎನ್ವೈರನ್ಮೆಂಟಲ್ಲಿ ಇರಲಿ ಅನ್ನುವಂಥದ್ದನ್ನ ನಾವು ಬಯಸ್ತಾರೆ ಎಷ್ಟೋ ಜನ ಪೇರೆಂಟ್ಸ್ಗಳು, ಗಾರ್ಡಿಯನ್ಸ್ಗಳು. ಈ ನಿಟ್ಟಿನಲ್ಲಿ ಕೋಲಿವಿಂಗ್ ಅನ್ನುವಂಥದ್ದು ಪಾಶ್ಚಾತ್ಯವಾಗಿರ್ತಕ್ಕಂತಹ ಒಂದು ವಸತಿ ಆಗುತ್ತೆ. ಕೋಲಿವಿಂಗ್ ಅಂದರೆ ಇಬ್ಬರು ಒಂದರಲ್ಲೇ ವಾಸ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಏನು ಹೇಳಿದ್ದೀವಿ ಅಂದರೆ ಕೋಲಿವಿಂಗ್ ಅಕಾಮಿಡೇಷನ್, ಕೋಲಿವಿಂಗ್ ಲಾಡ್ಜಿಂಗ್ ಈ ಟೈಪ್ ಮಾಡಿ, ನೀವು ಕೋಲಿವಿಂಗ್ ಪಿ ಜಿ ಅಂತ ಕೊಡಬೇಡಿ ಅಂತ ನಾವು ಈಗಾಗಲೇ BBMPಗೂ ಕೂಡ ಗಮನಕ್ಕೆ ತಂದಿದ್ವಿ. ಹಿಂದಿರ್ತಕ್ಕಂಥ ಕಮಿಷನರ್ ಕೂಡ ನಾವು ಒಂದು ಪಿ ಜಿ ಅಸೋಸಿಯೇಷನ್ನಿಂದ ವಿಜಯನಗರ ಭಾಗದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ಸುಮಾರು 2,000ಕ್ಕೂ ಹೆಚ್ಚು ಜನ ಮಾಲೀಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, BBMP ಕಮಿಷನರು. ಸೊ ನಾವು ಜಾಯಿಂಟಾಗಿ ಒಂದು ಎಲ್ಲರಿಗೂ ಜಾಗ್ರತೆ ಮೂಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ವಿ. ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಮಾಡಿರ್ತಕ್ಕಂಥ ಸಮಾವೇಶ. ಇಲ್ಲಿ ನಾವು ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಲಿವಿಂಗ್ ಕೊಟ್ಟುವಾಗ ಪಿ ಜಿ ಅಂತ ಕೊಡಬೇಡಿ, ದೂರದಿಂದ ಬರ್ತಾರೆ. ಸೊ ನಮ್ಮ ಮಗಳು ಪಿ ಜಿನಲ್ಲಿದ್ದಾರೆ ಅಂದರೆ ನಿಮ್ಮ ಮಗಳು ಕೋಲಿವಿಂಗಲ್ಲಿ ಏನಾದರೂ ಇದ್ರಾ ಅನ್ನುವಂತಹ ಮಾತು ಕೇಳೋಂಥ ಪರಿಸ್ಥಿತಿ ತರಬೇಡ್ರಿ. ಈಗ ನಿಮ್ಮ ಮಗ ಕೋಲಿವಿಂಗ್ ಇದ್ದಾರ ಅನ್ನುವಂಥದ್ದನ್ನ ತರಬೇಡಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಹತ್ರ ನಾವು ಕೂಡ ಅದನ್ನು ಗಮನಿಸ್ತಾ ಇದ್ವಿ. ನಮ್ಮ ಭಾಗದಲ್ಲಿ ಕಡಿಮೆ ಇದೆ. ಸೊ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಇರ್ತಕ್ಕಂಥ ಭಾಗದಲ್ಲಿ ಕೆಲವು ಕೋಲಿವಿಂಗ್ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬಂದಿದೆ. ಅದರಿಂದ ತುಂಬಾ ಡಿಸ್ಅಡ್ವಾಂಟೇಜ್ ಇರುತ್ತೆ ಅಲ್ವಾ ಸರ್? ಸಮಸ್ಯೆ ಆಗುತ್ತೆ ಅಲ್ವಾ? ಹುಡುಗಿ ಒಂದೇ ಕಡೆ ವಾಸ ಮಾಡೋದು ಇದು ಹೆಂಗಾಗ್ಬಿಡುತ್ತೆ ಅಂದರೆ ಈ ಲಿವಿಂಗ್ ರಿಲೇಷನ್ಶಿಪ್ ಥರನೂ ಆಗ್ಬಿಡುತ್ತೆ ಅಲ್ವಾ? ನಿಜವಾಗಿಯೂ ಸಹ ಅದು ಕೂಡ ಈಗ ನಡೀತಾ ಇದೆ. ಏನು ಲೈಸೆನ್ಸ್ ರೂಪವಾಗಿ ಏನು ಕೊಡ್ತಾರೋ BBMPಯಿಂದ GBAಯಿಂದ, ಸೊ ಅವ್ರ ಗಮನಕ್ಕೂ ಕೂಡ ಈ ಸಂಘ ತರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಕೋಲಿವಿಂಗ್ ಅನ್ನುವಂಥದ್ದೇ ಒಂದು ಈಗ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಅಂತ ಹೇಗೆ ಮಾಡಿದರೆ, ಪಿ ಜಿ ಅಕಾಮಿಡೇಷನ್ ಅಂತ ಏನು ಮಾಡಿದರೆ, ಹಂಗೆ ಕೋಲಿವಿಂಗ್ಗೆ ಸಪ್ರೇಟು ನಿಬಂಧನೆಗಳನ್ನ ಕೊಡಿ, ನಮ್ಮದಕ್ಕೆ ಮರ್ಜ್ ಮಾಡಬೇಡಿ ಅನ್ನುವಂತಹ ಒಂದು ಅಹವಾಲನ್ನ ಸಲ್ಲಿಸಬೇಕು ಅಂತ ಇದ್ದೀವಿ ಈ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದರೆ ಈ ಬೆಂಗಳೂರಲ್ಲಿ ಅಲ್ಲೇ ಪ್ರಾರಂಭ ಆಗಿಬಿಟ್ಟಿದೆ. ಸೊ ನಮ್ಮ ಭಾಗದಲ್ಲಿ ಇಲ್ಲಿ ಇಲ್ಲ. ಆದರೆ ಕೆಲವು ಭಾಗದಲ್ಲಿ ಈಗ ಸಾಫ್ಟ್ವೇರ್ IT BTಗಳು ಜಾಸ್ತಿ ಇರ್ತಕ್ಕಂಥ ಭಾಗದಲ್ಲಿ ಇವೆ. ಎಷ್ಟು ಪರ್ಸೆಂಟ್ ಇದೆ ಸರ್ ಇವಾಗ ಬೆಂಗಳೂರಲ್ಲಿ? ಶೇಕಡ ಒಂದು 15% ಮೇಲೆ ಇದೆ. ಹೌದಾ? ಓಕೆ. ಎಲ್ಲರೂ ಬೇರೆ ಸ್ಟೇಟಿಂದ ಬಂದವರು ಅಥವಾ ಇಲ್ಲಿ? ಇಲ್ಲ, ಎಲ್ಲ ಆಲ್ಮೋಸ್ಟ್ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಜಾಸ್ತಿ ಇದ್ದಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇದೆ. ಓಕೆ. ಸರ್ಕಾರ ಏನು ಹೇಳುತ್ತೆ ಇದಕ್ಕೆ? ಈ ಬಗ್ಗೆ ನಾವು ಕಮಿಷನರ್ ಗಮನಕ್ಕೆ ತಂದಿದ್ದೀವಿ. ಸೊ ಅವರಿಂದ ಏನು ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೀವಿ. ಸರ್ ಇವಾಗ ಫುಡ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಇವಾಗ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ತಮಿಳ್ನಾಡು, ಆಂಧ್ರ, ಉತ್ತರ ಕರ್ನಾಟಕ, ಮಂಗಳೂರು ಹೀಗೆಲ್ಲ. ಸೊ ಈ ಫುಡ್ಡು ಸ್ಟೈಲು ಕಲ್ಚರ್ ಎಲ್ಲ ಚೇಂಜ್ ಆಗಿದೆ. ಬಟ್ ಕೆಲವೊಂದು ಪಿ ಜಿಯಲ್ಲಿ ಒಂದು ರೂಲ್ಸ್ ಇದೆಯಂತೆ. ಏನಂತ ಹೇಳಿದ್ರೆ ಕಂಪಲ್ಸರಿ ನೀವು ಫುಡ್ ತೊಗೊಳ್ಳೇಬೇಕು ಅಂತ. ಸೊ ಅದನ್ನೇನಾದ್ರು ಬದಲಾವಣೆ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಈಸಿ ಆಗುತ್ತೆ ಅಂತ. ಯಾಕಂದರೆ ವಿತ್ ಫುಡ್ಡು ವಿತೌಟ್ ಫುಡ್ಗೂ ಪ್ರೈಸ್ ವೇರಿಯೇಷನ್ ಆಗಿಬಿಡುತ್ತೆ. ಬರೀ ಸ್ಟೇ ಕೊಟ್ಟರೆ ಸಾಕಪ್ಪ, ನಾವು ಹೋಟ್ಲಲ್ಲೋ ಹೊರಗಡೆನೋ ಎಲ್ಲೋ ತಿನ್ಕೊಂಡು ಇದ್ದು ಬಿಡ್ತೀವಿ ಅಂತ. ಬಟ್ ಕೆಲವೊಂದು ಪಿ ಜಿನಲ್ಲಿ ವಿತ್ ಫುಡ್ ಕಂಪಲ್ಸರಿ ತೊಗೊಳ್ಳೇಬೇಕು ಅನ್ನೋ ರೂಲ್ಸ್ ಇದೆಯಾ? ಇಲ್ಲ, ಅದು ವಿತ್ ಫುಡ್ಡು ವಿತೌಟ್ ಫುಡ್ಡು ಕೆಲವು ಬೋರ್ಡ್ ಹಾಕಿಬಿಟ್ಟಿರ್ತಾರೆ, ವಿತ್ ಫುಡ್ ಅಂತಲೇ ಹಾಕಿರ್ತಾರೆ. ಈಗ ನಮಗೆ ಫುಡ್ ಬೇಡ ಅಂತಂದರೆ ಅದನ್ನು ಲೆಸ್ ಮಾಡಿಕೊಂಡು ಇದು ಬೇಡ ನಿಮಗೆ ಹೊರತುಪಡಿಸ್ತೀವಿ, ಇದನ್ನು ಬಿಟ್ಟು ನಾವು ಪ್ರೈಸ್ ಹೇಳ್ತೀವಿ ಅನ್ನೋದಕ್ಕೆ ಬರೋದಿಲ್ಲ. ಯಾಕಂದರೆ ಫುಡ್ ತಯಾರು ಮಾಡಲಿಕ್ಕೆ ಅವರು ಪರ್ಮನೆಂಟಾಗಿ ಎಂಪ್ಲಾಯೀಸ್ನ ಡೆಪ್ಯೂಟ್ ಮಾಡಿರ್ತಾರೆ. 10 ಜನ ಇದ್ದರೂ 20 ಜನ ಇದ್ರೂ 100 ಜನ ಇದ್ರೂ ಫುಡ್ಡಿಗೆ ಒಂದು ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆ ಏನು ಬೇಕೋ ಅದನ್ನು ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಆ ಮಾಲೀಕರು ನಿಭಾಯಿಸಲೇಬೇಕಾಗಿರೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಡ್ತೀನಿ, ಅದನ್ನು ವಿತೌಟ್ ಫುಡ್ ಕೊಡ್ತೀನಿ ಅನ್ನುವಂಥದ್ದು ಕಡಿಮೆ, ವಿರಳ. ಕೆಲವು ಕಡೆ ಇರಬಹುದು, ಬಟ್ ಆದರೆ ವಿರಳ. ಆದರೆ ವಿತೌಟ್ ಫುಡ್ ಅಂತ ಏನಾದರೂ ಇತ್ತು ಅಂದರೆ ಮೇಲೆ ಅದನ್ನು ಬೋರ್ಡಲ್ಲೇ ಕೂಡ ವಿತೌಟ್ ಫುಡ್ ಇದೆ ಅಂತ ಮೆನ್ಷನ್ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾವೆ. ಸೊ ಹಾಗಾಗಿ ವಿತ್ ಫುಡ್ ವಿತೌಟ್ ಫುಡ್ ಎರಡೂ ಕೂಡ ಚಾಲ್ತಿಯಲ್ಲಿದೆ. ಈಗ ಹೋಗೋರು ಅದನ್ನ ನೋಡ್ಕೊಂಡೇ ಹೋಗಬೇಕು. ಫುಡ್ ಬೇಡ ಅನ್ನೋದು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ
ನೀವು ಬೇಡ ಅಂದರೂ ಕೂಡ ಅಲ್ಲಿಗೆ ಸ್ಯಾಲ್ರಿ ಕೊಡಬೇಕು, ಎಂಪ್ಲಾಯೀಸ್ ಕೊಡಬೇಕು, ರೇಷನ್ ತಂದು ಕೊಡಬೇಕು, ಫುಡ್ಗೆ ಏನು ಸಂಬಂಧಪಡುತ್ತೋ ಅದೆಲ್ಲದೂ ಕೂಡ ರನ್ ಆಗ್ತಾ ಇರುತ್ತೆ. ಇವರೊಬ್ಬರಿಗೋಸ್ಕರ ಅದನ್ನು, ಈಗ ಉದಾಹರಣೆಗೆ 50 ಜನಕ್ಕೆ ವಿತ್ ಫುಡ್ಗೆ ನಾವು ಒಂದು ಪ್ರೈಸ್ ಲಿಸ್ಟ್ ಕೊಟ್ಟಿರ್ತೀವಿ. ಒಬ್ಬರಿಗೆ ಒಂದು 6,000ನೋ 7,000ನೋ. ಅದು ಏನಂದರೆ ಬಲ್ಕ್ ಆಗಿರೋದಕ್ಕೆ 10 ಜನ ಇದ್ದು 6,000 ಕೊಡಿ ಅಂದರೆ ಆಗೋದಿಲ್ಲ. 20 ಜನ ಇದ್ಬಿಟ್ಟು 8,000 ರೂಪಾಯಿ PG ಕೊಡಿ ಅಂತಂದರೆ ಆಗೋದಿಲ್ಲ. 30-40 ಜನ ಇದ್ದರೆ ಆ ಒಂದು ಕಡಿಮೆ ಪ್ರೈಸಲ್ಲಿ, ಯಾಕಂದರೆ ಅಡುಗೆ ಮಾಡ್ತಕ್ಕಂಥವ್ರು ಏನಿರ್ತಾರೆ, ಒಂದು ಫ್ಯಾಮಿಲಿನೋ ಅಥವಾ ಸಂಬಂಧಪಟ್ಟಿರೋಂಥ ಕುಕ್ಕುಗಳು ಏನಿರ್ತಾರೆ, ಸೊ ಅವರುಗಳು ತಯಾರು ಮಾಡ್ತಕ್ಕಂಥ ಅಡುಗೆ 50 ಜನಕ್ಕೆ ಮಾಡಿದರೆ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ನಾವು ತಲುಪಿಸೋದಕ್ಕೆ ಪ್ರೈಸ್ ಕಮ್ಮಿ ಆಗುತ್ತೆ ಹೊರತು 10 ಜನಕ್ಕೆ ಮಾಡಿದರೆ ಅವರಿಗೆ ಸ್ಯಾಲರಿ ಒಂದು 30,000ನೋ 20,000ನೋ ಸ್ಯಾಲ್ರಿ ಕೊಡಬೇಕು. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಪದಾರ್ಥಗಳೇನಿದ್ದಾವೆ ಅವನ್ನೆಲ್ಲದೂ ಕೂಡ ತರಬೇಕಾಗುತ್ತೆ. ಒಬ್ಬರು ನನಗೆ ಬೇಡ ಅಂದರು, 10 ಜನ ಬೇಡ ಅಂದರು, ಅದನ್ನು ನಾವು ಡಿವೈಡ್ ಮಾಡಿ ಅದನ್ನು ಅಳತೆ ಮಾಡಿ ಕೊಡ್ತಕ್ಕಂಥ ಪದ್ಧತಿ ಏನಿಲ್ಲ. ಸೊ ಹಾಗಾಗಿ ವಿತ್ ಫುಡ್ ವಿತೌಟ್ ಫುಡ್ ಎರಡೂ ಕೂಡ ರನ್ನಿಂಗಲ್ಲಿದೆ.